Hello dear students, I welcome you all to the e-content of financial management. This is the 33rd session. In this session, we are going to discuss about combined leverage and we shall see how to solve the problems on combined leverage. Learning objectives of this session are to understand meaning of combined leverage and to solve the problems on combined leverage. After this session, students are expected to understand the concept of combined leverage and students should be able to solve problems on combined leverage. Let us just recap what we have learned in previous sessions. In previous session, we discussed about financial leverage. Financial leverage depends upon the ratio of debt and preferred stock together to common shares. Financial leverage occurs due to the presence of fixed financial cost in the business. Financial leverage can be calculated with the help of the formula financial leverage is equal to EBIT divided by EBT. ಅಂದರೆ ಫೈನಾನ್ಷಿಯಲ್ ಲಿವರೇಜು ಸಂಸ್ಥೆನಲ್ಲಿ ಇಂಟ್ರೆಸ್ಟ್ ಯಾವಾಗಿರುತ್ತೆ ಅವಾಗ ಕ್ರಿಯೇಟ್ ಆಗುತ್ತೆ ಮತ್ತು ಫೈನಾನ್ಷಿಯಲ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ EBIT ಡಿವೈಡೆಡ್ ಬೈ EBT ಅಂತ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್ ಆಫ್ ಕಂಬೈನ್ಡ್ ಲಿವರೇಜ್. ದ ಟೋಟಲ್ ಎಫೆಕ್ಟ್ ಆಫ್ ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಈಸ್ ಕಾಲ್ಡ್ ಕಂಬೈನ್ಡ್ ಲಿವರೇಜ್. ಸೊ ಆ ಕಂಬೈನ್ಡ್ ಲಿವರೇಜ್ ಅಂತ ನಾವು ಹೇಳಿದಾಗ ಟರ್ಮ್ ಕಂಬೈನ್ಡ್ ಅನ್ನೋ ಟರ್ಮ್ನಲ್ಲೇ ನಮಗೆ ಗೊತ್ತಾಗುತ್ತೆ ನಾವು ಆಪರೇಟಿಂಗ್ ಲಿವರೇಜ್ ಮತ್ತು ಫೈನಾನ್ಷಿಯಲ್ ಲಿವರೇಜ್ನ ಇಲ್ಲಿ ಕಂಬೈನ್ ಮಾಡ್ತಾ ಇದ್ದೀವಿ. ಕಂಬೈನ್ಡ್ ಎಫೆಕ್ಟ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅಥವಾ ಟುಗೆದರ್ ಇಫ್ ವಿ ಕನ್ಸಿಡರ್ ಬೋತ್ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್, ದ ಟೋಟಲ್ ಎಫೆಕ್ಟ್ ಆಫ್ ದೀಸ್ ಟು ವಿ ಗೆಟ್ ಕಂಬೈನ್ಡ್ ಲಿವರೇಜ್. Combined leverage is equal to operating leverage into financial leverage. In other words, the product of operating leverage and financial leverage is nothing but combined leverage. Before arriving at the formula of combined leverage, let us just recap what is the formula of operating leverage. Operating leverage is nothing but contribution divided by EBIT. ಆಪರೇಟಿಂಗ್ ಲಿವರೇಜ್ ಅಂತ ಹೇಳಿದ್ರೆ ನಾವು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫೈನಾನ್ಷಿಯಲ್ ಲಿವರೇಜ್ ಅಂತ ಹೇಳಿದಾಗ ನಾವು ಫೈನಾನ್ಷಿಯಲ್ ಲಿವರೇಜ್ನಲ್ಲಿ EBIT ಡಿವೈಡೆಡ್ ಬೈ EBT ಅನ್ನೋ ಫಾರ್ಮುಲಾನ ಉಪಯೋಗಿಸ್ತೀವಿ. ಇವಾಗ ಒಂದು ಗಮನಿಸಬೇಕು ನೀವು, ಆಪರೇಟಿಂಗ್ ಲಿವರೇಜಲ್ಲಿ ಕಾಂಟ್ರಿಬ್ಯೂಷನ್ ಬೈ EBIT, ಫೈನಾನ್ಷಿಯಲ್ ಲಿವರೇಜ್ನಲ್ಲಿ EBIT ಡಿವೈಡೆಡ್ ಬೈ EBT. ಆಪರೇಟಿಂಗ್ ಲಿವರೇಜ್ನಲ್ಲಿ ಡಿನಾಮಿನೇಟರ್ನಲ್ಲಿ EBIT ಇದೆ, ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾನಲ್ಲಿ ನ್ಯೂಮರೇಟರ್ನಲ್ಲಿ EBIT ಇದೆ. ಸೊ ಇವಾಗ ಇದೆರಡೂ ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳೋದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT ಅಂತ ಆಗುತ್ತೆ. ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್. ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಮಲ್ಟಿಪ್ಲೈಡ್ ಬೈ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್. ಇದರಿಂದ ನಾವು ಇನ್ನೊಂದು ಫಾರ್ಮುಲಾನಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ ಡಿಗ್ರಿ ಆಫ್ ಕಂಬೈನ್ಡ್ ಲಿವರೇಜ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ EPS ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಸೇಲ್ಸ್. ನಾವು ಇದಕ್ಕಿಂತ ಮುಂಚೆ EBIT ಮತ್ತು EBT ಎಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಪ್ರತಿ ಸ್ಟೆಪ್ನಲ್ಲೂ ನೋಡ್ತಾ ಬಂದಿದ್ದೀವಿ. EBIT EPS ಅನಾಲಿಸಿಸ್ ಮಾಡಿದ್ವಿ. ಅದಾದಮೇಲೆ ಆಪ್ರೇಟಿಂಗ್ ಲಿವರೇಜ್ನಲ್ಲಿ ನಮಗೆ EBIT ಬೇಕಾಗಿತ್ತು, ಸೊ EBIT ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿದ್ವಿ. ಅದಾದಮೇಲೆ ಫೈನಾನ್ಷಿಯಲ್ ಲಿವರೇಜ್ನಲ್ಲಿ ನಾವು EBT ಕ್ಯಾಲ್ಕುಲೇಟ್ ಮಾಡೋದು ನೋಡಿದ್ವಿ. ಇವಾಗ ಸೇಮ್ EBIT ಮತ್ತು EBT ಕಾಂಟ್ರಿಬ್ಯೂಷನ್ ಇದೆಲ್ಲ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೇಲ್ಸ್. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ದಿಸ್ ಗಿವ್ಸ್ ಅಸ್ ಕಾಂಟ್ರಿಬ್ಯೂಷನ್. ಸೇಲ್ಸ್ನಿಂದ ವೇರಿಯಬಲ್ ಕಾಸ್ಟ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಫ್ರಮ್ ಕಾಂಟ್ರಿಬ್ಯೂಷನ್ ಇಫ್ ವಿ ಡಿಡಕ್ಟ್ ಫಿಕ್ಸ್ಡ್ ಕಾಸ್ಟ್ ದೆನ್ ವಿ ಗೆಟ್ EBIT. ಕಾಂಟ್ರಿಬ್ಯೂಷನ್ನಿಂದ ನಾವು ಫಿಕ್ಸೆಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ EBIT ಸಿಗುತ್ತೆ. ಲೆಸ್ ಇಂಟರೆಸ್ಟ್.
ಸೊ ಒಂದ್ಸಲ ನಮಗೆ EBIT ಸಿಕ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಲೆಸ್ ಇಂಟರೆಸ್ಟ್ನ ಡಿಡಕ್ಟ್ ಮಾಡಿದ್ರೆ ನಮಗೆ PBT ಅಥವಾ EBT ಸಿಗುತ್ತೆ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಬಿಫೋರ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ಗಿಂತ ಮುಂಚೆ ಅಂತ ಅರ್ಥ. ನಾವು ಲೆಟಸ್ ಡಿಡಕ್ಟ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡಿದ್ಮೇಲೆ ನಮಗೆ ಸಿಗೋವಂಥದ್ದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ಕಿದ್ಮೇಲೆ ಅಕಸ್ಮಾತ್ ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದರೆ ಅದನ್ನ ಡಿಡಕ್ಟ್ ಮಾಡ್ತೀವಿ. ಆವಾಗ ನಮಗೆ ಅಮೌಂಟ್ ಅವೈಲಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ನಾವು EBITಯಿಂದ ಪ್ರಾರಂಭ ಮಾಡಿಕೊಂಡು ಅಮೌಂಟ್ ಅವೈಲಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ತನಕ EBIT EPS ಅನಾಲಿಸಿಸಲ್ಲಿ ಈಗಾಗಲೇ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಫೆಮಿಲಿಯರ್ ಟು ಅಸ್. ಅದೇ ರೀತಿ ನಾವು ಆಪರೇಟಿಂಗ್ ಲಿವರೇಜ್ ಮಾಡೋ ಹೊತ್ತಿಗೆ ಸೇಲ್ಸಿಂದ ಸ್ಟಾರ್ಟ್ ಮಾಡಿ EBIT ತನಕ ನಿಲ್ಲಿಸ್ತಾ ಇದ್ವಿ. ಅಂದರೆ EBITನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಆಪರೇಟಿಂಗ್ ಲಿವರೇಜ್ನಲ್ಲಿ ನೋಡಿದ್ದೀವಿ. ಅದೇ ಸೇಮ್ ಸ್ಟೇಟ್ಮೆಂಟ್ನ ನಾವಿವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಒಂದ್ಸಲ ನಮಗೆ ಕಾಂಟ್ರಿಬ್ಯೂಷನ್ನು, EBIT, EBT ಇದೆಲ್ಲ ಸಿಕ್ತು ಅಂತ ಹೇಳಿದ್ರೆ ನಾವು ಯಾವ ಲಿವರೇಜ್ನ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಪರೇಟಿಂಗ್ ಲಿವರೇಜ್ ಇರ್ಬೋದು, ಫೈನಾನ್ಷಿಯಲ್ ಲಿವರೇಜ್ ಇರ್ಬೋದು, ಅಥವಾ ಕಂಬೈನ್ಡ್ ಲಿವರೇಜ್ ಆಗಿರ್ಬೋದು. ಇದು ಯಾವುದನ್ನೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಅಂಥದ್ದು ಯಾವ್ದು ಅಂದರೆ ಕಾಂಟ್ರಿಬ್ಯೂಷನ್ನು, EBIT ಮತ್ತು EBT. ಇದು ಮೂರು ಆಸ್ಪೆಕ್ಟ್ಸ್ ಅಥವಾ ಇದು ಮೂರೂ ವ್ಯಾಲ್ಯೂ ನಮಗೆ ಬೇಕೇ ಬೇಕು. ನಾವು ಲೆಟ್ ಅಸ್ ಟೇಕ್ ಅಪ್ ದ ಪ್ರೀವಿಯಸ್ ಇಲಿಸ್ಟ್ರೇಷನ್ ಆ್ಯಂಡ್ ವಿ ಶಿಲ್ ಕಂಟಿನ್ಯೂ ವಿತ್ ದಿಸ್ ಇಲಿಸ್ಟ್ರೇಷನ್. ಇವಾಗ ಇದರಲ್ಲಿ ಕಂಬೈನ್ಡ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಬಿಟ್ಟು ಸೇಲ್ಸ್ 10 lakhs, ವೇರಿಯಬಲ್ ಕಾಸ್ಟ್ 6 lakhs, ಫಿಕ್ಸ್ಡ್ ಕಾಸ್ಟ್ 2 lakhs, ಇಂಟರೆಸ್ಟ್ 50,000 ಮತ್ತು ಟ್ಯಾಕ್ಸ್ ರೇಟು 50% ಅಂತ ಕೊಟ್ಟಿದ್ದಾರೆ. ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೇಲ್ಸ್ 10 lakh ಹಾಕ್ಕೊಂಡಿದ್ದೀರಾ. ಅದಾದಮೇಲೆ ವೇರಿಯಬಲ್ ಕಾಸ್ಟ್ 6 lakhsನ ನಾವು ಡಿಡಕ್ಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ 4 lakh ಉಳಿದಿದೆ. ಅದರಲ್ಲಿ ಮತ್ತೆ ಫಿಕ್ಸ್ಡ್ ಕಾಸ್ಟ್ 2 lakhs ಲೆಸ್ ಮಾಡಿದ್ರೆ ನಮಗೆ EBIT 2 lakhs ಸಿಕ್ಕಿದೆ. EBITಯಿಂದ ಮತ್ತೆ ನಾವು ಇಂಟ್ರೆಸ್ಟ್ 50,000 ಡಿಡಕ್ಟ್ ಮಾಡಿದ್ರೆ ನಮಗೆ EBT ಸಿಕ್ಕಿದೆ. ನಮಗೆ ಬರೀ ಲಿವರೇಜಸ್ ಅಂತ ಕೇಳಿದ್ರೆ ನಮಗೆ EBT ತನಕ ಸಾಕು. ಅದರ ಮುಂದುವರೆದ ಭಾಗವಾಗಿ ಏನಾದರೂ EPS ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಪ್ರಾಬ್ಲಮ್ನಲ್ಲಿ, ಆವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಟ್ಯಾಕ್ಸ್ ಡಿಡಕ್ಟ್ ಮಾಡಿ, ಪ್ರಿಫರೆನ್ಸ್ ಡಿವಿಡೆಂಡ್ನ ಡಿಡಕ್ಟ್ ಮಾಡಿ, ಅಮೌಂಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಕನ್ಸಿಡರ್ ಮಾಡಬೇಕು. ಪ್ರಾಬ್ಲಮ್ನಲ್ಲಿ EPS ಏನು ಕೇಳಿದೆ, ಬರೀ ಲಿವರೇಜ್ ಕೇಳಿದ್ರು ಅಂದರೆ ವಿ ಕ್ಯಾನ್ ಸ್ಟಾಪ್ ಟು ದ ಪಾಯಿಂಟ್ ಆಫ್ EBTಗೆ ನಾವು ಸ್ಟಾಪ್ ಮಾಡಬಹುದು. ನಾವು ಲೆಟ್ ಅಸ್ ಕನ್ಸಿಡರ್ ದ ಫಾರ್ಮುಲಾ ಆಫ್ ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT. ಇದರಲ್ಲಿ ಕಾಂಟ್ರಿಬ್ಯೂಷನ್ ಗಮನಿಸಿ 4 lakh ಬಂದಿದೆ. 4 lakh ಡಿವೈಡೆಡ್ ಬೈ EBT ಅಂದರೆ ಲಾಸ್ಟ್ ಸ್ಟೆಪ್ನಲ್ಲಿ EBT ಇದೆ 1,50,000. 4 lakh divided by 1,50,000 means it is 2.67 times. ಆಪರೇಟಿಂಗ್ ಲಿವರೇಜ್ ಮತ್ತು ಫೈನಾನ್ಷಿಯಲ್ ಲಿವರೇಜ್ದು ಏನಾದರೂ ಆನ್ಸರ್ಸ್ ಇದ್ದರೆ ಅದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೂ ನಮಗೆ ಈ ಸೇಮ್ ಆನ್ಸರ್ ನಮಗೆ ಸಿಗುತ್ತೆ. ದಿಸ್ ಈಸ್ ಹೌ ವಿ ಕ್ಯಾಲ್ಕ್ಯುಲೇಟ್ ದ ಕಂಬೈನ್ಡ್ ಲಿವರೇಜ್. ನಾವು ಲೆಟ್ ಅಸ್ ಜಸ್ಟ್ ಸಮ್ ಅಪ್ ಆಲ್ ದ 3 ಲಿವರೇಜಸ್. ನಾವು ಇಲ್ಲಿ ತನಕ 3 ಲಿವರೇಜ್ ಇಂಪಾರ್ಟೆಂಟ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದು ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಮತ್ತು ಕಂಬೈನ್ಡ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT. ಸೊ ಇದು 3 ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 5 ಮಾರ್ಕ್ಸ್ಗೆ ಅಥವಾ ಒಂದು 3-4 ಕಂಪನೀಸ್ದು ಕೊಟ್ಟರೆ 15 ಮಾರ್ಕ್ಸ್ಗೆ ಕೂಡ ಕೊಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಪ್ರಾಬ್ಲಮ್ಸ್ನ ನಾನು ಸ್ಟಡಿ ಮೆಟೀರಿಯಲ್ನಲ್ಲಿ ಕೊಟ್ಟಿದ್ದೀನಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.